Hi guys, very good evening to all of you. So ಈಗಾಗಲೇ ನೋಟಿಫಿಕೇಶನ್ ಬಿಟ್ಟು 7 ದಿನ ಆಗಿದೆ RRB PO ಮತ್ತು RRB ಕ್ಲರ್ಕ್. ನೀವಿನ್ನೂ ಅಪ್ಲೈ ಮಾಡಿಲ್ಲ, ಇನ್ನೂ ಡಾಕ್ಯುಮೆಂಟ್ಸ್ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ರೆ ಯು ಆರ್ ವೇಸ್ಟಿಂಗ್ ಅ ಲಾಟ್ ಆಫ್ ಯೋರ್ ಟೈಮ್. ಸೈಬರ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲನೂ ಬೇಗ ಸ್ಕ್ಯಾನ್ ಮಾಡಿ ಬೇಗ ಅಪ್ಲೋಡ್ ಮಾಡಿ. ಅಷ್ಟೇ ಅಲ್ಲ, ಮತ್ತು ಲಾಸ್ಟ್ ಡೇ ಇರೋದು 27th ವರೆಗೂ ದಯವಿಟ್ಟು ವೇಟ್ ಮಾಡಬೇಡಿ. ಆದಷ್ಟು ಬೇಗ ಇದೆಲ್ಲ ಡಾಕ್ಯುಮೆಂಟೇಷನ್ ಪ್ರೊಸೀಜರ್ನ ಮುಗಿಸ್ಬಿಡಿ. CHSLಗೆ ನೋಡಿದ್ರೆ ಇನ್ನೂ ಜಾಸ್ತಿ ದಿನ ಬಾಕಿ ಇಲ್ಲ. 20 days 25 days ಮ್ಯಾಕ್ಸಿಮಮ್ ಇರ್ಬೋದಾ, ರೈಟ್? ಸೊ ಅಷ್ಟು ಕೂಡ ದೆನ್ 25 ದಿನ ಹೆಂಗೆ ಹೋಗುತ್ತೆ ಅಂತಲೂ ನಮಗೆ ಗೊತ್ತಾಗೋದಿಲ್ಲ. ಸೊ ಗೈಸ್, ಡು ನಾಟ್ ವೇಟ್ ಅಂಟಿಲ್ ದ ಲಾಸ್ಟ್ ಟೈಮ್. ಬೇಗ ರಿವೈಸ್ ಮಾಡ್ಕೊಳ್ಳಿ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಬೇಗ ರಿವೈಸ್ ಕೂಡ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಮಾಕ್ ಟೆಸ್ಟ್ ಕೂಡ ಯು ಮಸ್ಟ್ ಟೇಕ್ ಬ್ಯಾಕ್ ಟು ಬ್ಯಾಕ್ ಮಾಕ್ ಟೆಸ್ಟ್ ಆಸ್ ವೆಲ್. ಓಕೆ, ಸೊ ಓನ್ಲಿ ದೆನ್ ಯು ಕ್ಯಾನ್ ಗೆಟ್ ಗುಡ್ ಮಾರ್ಕ್ಸ್, ಒಳ್ಳೆ ಸ್ಕೋರ್ ಆವಾಗೇ ಸಿಗೋದು. ಸೊ ಹಿಂದಿನ ಸೆಷನಲ್ಲಿ ನಾವು ಪ್ರಪೋಸಿಷನ್ಸ್ ನೋಡಿದ್ವಿ, ರೈಟ್? ಸೊ ವಿ ಹ್ಯಾವ್ ಡನ್ ವಿತ್ ಪ್ರಪೋಸಿಷನ್, ವೇರಿಯಸ್ ಟೈಪ್ಸ್ ಪ್ರಪೋಸಿಷನ್ಸ್ನ ಕೂಡ ನಾವು ನೋಡಿದ್ದೀವಿ. ಯಾವ ಪ್ರಪೋಸಿಷನ್ ಹೆಂಗೆ ಬಳಸಬೇಕು ಅಂತ ಕೂಡ ನೋಡಿದ್ದೀವಿ. ಇವತ್ತಿನ ಸೆಷನಲ್ಲಿ ನಾವು ಆರ್ಟಿಕಲ್ಸ್ ಬಗ್ಗೆ ಕಲ್ತ್ಕೊಳ್ಳೋಣ. ಆರ್ಟಿಕಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಆರ್ಟಿಕಲ್ಸಿಂದ ಕೂಡ ನಮಗೆ ಕೆಲವೊಮ್ಮೆ ರೈಟ್ ಯೂಸೇಜ್ ಮತ್ತು ರಾಂಗ್ ಯೂಸೇಜ್ ಆಫ್ ಆರ್ಟಿಕಲ್ಸ್ ಗೊತ್ತಾಗಲ್ಲ. ಸೊ ಆರ್ಟಿಕಲ್ಸಿಂದ ಕೂಡ ನಮಗೆ ಎರರ್ ಸ್ಪಾಟಿಂಗಲ್ಲಿ ಅಥವಾ ಸೆಂಟೆನ್ಸ್ ಇಂಪ್ರೂವ್ಮೆಂಟಲ್ಲಿ ಕ್ವೆಶ್ಚನ್ಸ್ ಕೇಳ್ತಾರೆ. ಆ್ಯಂಡ್ ಆರ್ಟಿಕಲ್ಸ್ ಕ್ಯಾನ್ ಬಿ ವೆರಿ ಟ್ರಿಕ್ಕಿ. ದೇ ಪ್ಲೇ ಅ ವೆರಿ ಟ್ರಿಕ್ಕಿ ರೋಲ್ ಇನ್ ಆಲ್ ದೀಸ್ ಥಿಂಗ್ಸ್. ಆರ್ಟಿಕಲ್ಸ್ನ ಅರ್ಥ ಮಾಡ್ಕೊಳ್ಳೋದು ನಮಗೆ ಸ್ವಲ್ಪ ಅಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆವಾಗಷ್ಟೇ ನಮಗೆ ಗ್ರಾಮ್ಯಾಟಿಕಲ್ ಆಗಿ ಕೆಲವೊಂದು ಐಡಿಯಾ ಬರೋದು. So we will see what is article, where is it used. Okay, so articles na first of all ನಾನು ಯೂಸ್ ಮಾಡೋದು noun ಮುಂಚೆ. ಓಕೆ, ಯೂಶಲಿ ಐ ಯೂಸ್ ಇಟ್ ಬಿಫೋರ್ ಅ ನೌನ್. ಸೊ ನೌನ್ ಮುಂಚೆ ಏನಕ್ಕೆ ಬಳಸ್ತೀನಿ ಅಂತಂದರೆ ಅದು ಯಾವ ಥರ ನೌನು ಅಂತ ಹೇಳೋಕ್ಕೆ, ವೆದರ್ ಇಟ್ ಇಸ್ ಸ್ಪೆಸಿಫಿಕ್ ನೌನ್ ಆರ್ ಇಟ್ ಇಸ್ ಆ್ಯನ್ ಅನ್ಸ್ಪೆಸಿಫಿಕ್ ನೌನ್. ಆ ಒಂದು ಕಾರಣಕ್ಕೋಸ್ಕರ ನಾನು ಆರ್ಟಿಕಲ್ಸ್ ಬಳಸ್ತೀನಿ. ಅಷ್ಟೇ ಅಲ್ಲ, ಆರ್ಟಿಕಲ್ಸ್ ಕೆಲವೊಮ್ಮೆ ಎಷ್ಟೊಂದು ಕಡೆ ನಾವು ಬಳಸ್ತೀವಿ. ಅದು ಇವತ್ತಿನ ಸೆಷನಲ್ಲಿ ಹೋಗ್ತಾ ಕಲ್ತ್ಕೊಳ್ಳೋಣ. ಓಕೆ, ಸೊ ಆಸ್ ಐ ಟೋಲ್ಡ್ ಯು, ದೇ ಯೂಸ್ಡ್ ಆಸ್ ಟು ಡಿಫೈನ್ ಅ ನೌನ್. Okay, it is basically used to define a noun. Okay, whether it is a specific or unspecific noun na nanu yav tara classify madbodu, specific noun na athwa unspecific noun na. So specific noun ge yav tara article haktini matte unspecific noun ge yav tara article haktini annodu ee ಒಂದು ಸೆಷನ್ ಅಲ್ಲಿ ಕಲ್ತ್ಕೊಳ್ಳೋಣ. ಓಕೆ, ಆ್ಯಂಡ್ ಆರ್ಟಿಕಲ್ಸ್ನ ನಾವು ಎರಡು ಥರ ನೋಡ್ತೀವಿ. ಒಂದು ಡೆಫಿನೈಟ್ ಆರ್ಟಿಕಲ್ ಮತ್ತು ಇನ್ನೊಂದು ಇನ್ಡೆಫಿನೈಟ್ ಆರ್ಟಿಕಲ್. ಸೊ ಡೆಫಿನೈಟ್ ಆರ್ಟಿಕಲ್ ಅಂತಂದರೆ ದ. Where do we use it? With specific noun. We usually use it with specific noun. Clear? Whereas indefinite article means a and an. ಓಕೆ, ಇದನ್ನು ನಾನು ಎಲ್ಲಿ ಯೂಸ್ ಮಾಡ್ತೀನಿ? ಅನ್ಸ್ಪೆಸಿಫಿಕ್ ನೌನ್ ಜೊತೆ ನಾನು ಬಳಸ್ತೀನಿ. ಕ್ಲಿಯರ್? ಸಿಂಪಲ್. ಓಕೆ, ಸೊ ದ ಅನ್ನೋದನ್ನ ನಾನು ಏನು, ವೆನ್ ಸಮಥಿಂಗ್ ಇಸ್ ನೋನ್ ಟು ದ ರೀಡರ್ ಆರ್ ದ ಲಿಸನರ್, ದ್ಯಾಟ್ ಮೀನ್ಸ್ ವೆನ್ ಸಮಥಿಂಗ್ ಇಸ್ ಸ್ಪೆಸಿಫಿಕ್. ಸೊ ಸ್ಪೆಸಿಫಿಕ್ ಆಗಿ ಗೊತ್ತಿರೋದಕ್ಕೆ ನಾನು ಯೂಸ್ ಮಾಡೋದು ದ. ಓಕೆ, ಆ್ಯಂಡ್ ಯು ಕ್ಯಾನ್ ಸಿ ಫಾರ್ ಎಕ್ಸಾಂಪಲ್, ದ ಕ್ಯಾಟ್ ಇಸ್ ಆನ್ ದ ಮ್ಯಾಟ್. ಸೊ ನಾನು ಓಕೆ, ಕ್ಯಾಟ್ ಎಲ್ಲಿದೆ? ಮ್ಯಾಟಲ್ಲಿದೆ. ನನಗೆ ಸ್ಪೆಸಿಫಿಕ್ ಆಗಿ ಗೊತ್ತಿದೆ. ದಟ್ ಈಸ್ ಎವಿಡೆಂಟ್. ಓಕೆ, ಸೊ ದಟ್ ಈಸ್ ವೈ ಐ ಕ್ಯಾನ್ ಸೇ ದ್ಯಾಟ್. ಓಕೆ, ಬೋತ್ ಅರ್ಥ ಆಗಬೇಕು ಅಂತಂದರೆ ಬೋತ್ ಸ್ಪೀಕರ್ ಆ್ಯಂಡ್ ಲಿಸನರ್ ಆರ್ ಅವೇರ್ ಆಫ್ ವಾಟ್ ಐ ಆಮ್ ರೆಫರಿಂಗ್ ಟು ಅಂತ. ಇವಾಗ ನಾನು ಯಾರಿಗೋ ಹೇಳ್ತಾ ಇದ್ದೀನಿ ದ ಕ್ಯಾಟ್ ಈಸ್ ಆನ್ ದ ಮ್ಯಾಟ್ ಅಂತ. ಸೊ ಇವಾಗ ನನಗೂ ಗೊತ್ತಿದೆ ಕ್ಯಾಟ್ ಮ್ಯಾಟ್ ಮೇಲಿದೆ ಅಂತ. ಯಾರು ಕೇಳಿಸ್ಕೊಳ್ತಿದ್ದಾರೋ ಅವ್ರಿಗೂ ಗೊತ್ತಿದೆ ಕ್ಯಾಟ್ ಮ್ಯಾಟ್ ಮೇಲಿದೆ ಅಂತ. ಆವಾಗ ನಾನು ಬಳಸೋದು ದ ಕ್ಯಾಟ್, ದ ಅಂತ ಬಳಸ್ತೀನಿ. ದಟ್ ಈಸ್ ಡೆಫಿನೈಟ್ ಆರ್ಟಿಕಲ್. ಕ್ಲಿಯರ್? ಆ್ಯಂಡ್ ಇನ್ಡೆಫಿನೈಟ್ ಆರ್ಟಿಕಲ್ ಅ ಆ್ಯಂಡ್ ಆ್ಯನ್. ಸೊ ಅ ಆ್ಯಂಡ್ ಆ್ಯನ್ ಈ ಎರಡು ಒಂದೇ ಅರ್ಥ ಕೊಡುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ನೋಟಿಸ್ ದಟ್ ಅ ಅಥವಾ ಆ್ಯನ್ ಯಾವುದೇ ಆಗಿದ್ರೂ ದ ಮೀನಿಂಗ್ ಇಸ್ ಒನ್. ದ ಮೀನಿಂಗ್ ಇಸ್ ಒನ್. ಕ್ಲಿಯರ್? ಇಟ್ ಕೆನಾಟ್ ಬಿ ಇನ್ ಪ್ಲೂರಲ್ ಟೆನ್ಸ್. ಸೊ ಯಾವಾಗ ಅಂದರೆ ನಾನು ಯಾವಾಗ ಯಾವುದೋ ನೌನನ್ನ ಜನರಲ್ ಅಥವಾ ನಾನ್ ಸ್ಪೆಸಿಫಿಕ್ ಆಗಿ ಹೇಳ್ತೀನೋ ಆವಾಗ ನಾನು ಇನ್ಡೆಫಿನೈಟ್ ಆರ್ಟಿಕಲ್ಸ್ ಬಳಸ್ತೀನಿ. ಕ್ಲಿಯರ್? ಇದು ಅರ್ಥ ಮಾಡ್ಕೊಳ್ಳಿ. ಸೊ ಅ ಅನ್ನೋದು ಯಾವಾಗ ಬಳಸ್ತೀನಿ? ಟು ಬಿಗಿನ್ ವಿತ್ ಅ ಕಾನ್ಸನೆಂಟ್ ಸೌಂಡ್. ಓಕೆ, ಸೊ ಕಮಿಂಗ್ ಟು ದಿಸ್, ಇದಕ್ಕೂ ಮುಂಚೆ ಬರೋಕ್ಕೆ ಅ ಮತ್ತು ಆ್ಯನ್ ಎರಡು ಒಂದಕ್ಕೆ ನಾನು ಬಳಸ್ತೀನಿ. ಕರೆಕ್ಟ್? ಸೊ ಆ್ಯನ್ ದಟ್ ಮೀನ್ಸ್ when the meaning is one. ಸೊ ಮೀನಿಂಗ್ ಯಾವಾಗ ನನಗೆ ಒನ್ ಅಂತ ಇರುತ್ತಾ ಆವಾಗ ನಾನು ಆ ಮತ್ತು ಆ್ಯನ್ನ ಬಳಸ್ತೀನಿ. ಆದರೆ ವಾಟ್ ಈಸ್ ದ ಡಿಫ್ರೆನ್ಸ್? ಆ ಯಾವಾಗ ಬಳಸ್ತೀನಿ, ಆ್ಯನ್ ಯಾವಾಗ ಬಳಸ್ತೀನಿ? ಕ್ಯಾನ್ ಎನಿವನ್ ಟೆಲ್ ಮಿ? ಯಾವಾಗ ನಾವು ಬಳಸ್ಬೋದು? ಅ ಯಾವಾಗ ಬಳಸ್ಬೋದು? ಆ್ಯನ್ ಯಾವಾಗ ಬಳಸ್ಬೋದು? ಈ ಎರಡು ವಿ ಯೂಸ್ ಇಟ್ ಡಿಪೆಂಡಿಂಗ್ ಆನ್ ದ ಸೌಂಡ್. ಓಕೆ, ಸೌಂಡ್ ಯಾವಾಗ ಕಾನ್ಸೋನೆಂಟ್ ಆಗಿ ಇರುತ್ತೋ ಆವಾಗ ನಾನು ಅ ಅಂತ ಬಳಸ್ತೀನಿ. ಸೊ ಕಾನ್ಸೋನೆಂಟ್, ದೇರ್ ಆರ್ ಆಲ್ಫಬೆಟ್ನ ತೊಗೊಂಡ್ರೆ, ಇಂಗ್ಲೀಷ್ ಆಲ್ಫಬೆಟ್ನ ತೊಗೊಂಡ್ರೆ, ಸೊ ವಿ ಹ್ಯಾವ್ ಟೂ ಕೈಂಡ್ಸ್ ಆಫ್ ಥಿಂಗ್, ರೈಟ್? ಒಂದು ಕಾನ್ಸನೆಂಟ್ ಮತ್ತು ಇನ್ನೊಂದು ವಾವೆಲ್. ವಾವೆಲಲ್ಲಿ ಯಾವ್ದು ಇರುತ್ತೆ? ಎ
E, I, O and U. These are the vowels. So ಈ vowels ನ sound ಕೂಡ ನೋಡ್ಕೊಳ್ಳಿ. A, E, I, O, U. ಬಟ್ ಕಾನ್ಸನೆಂಟ್ಸ್ ಈ ವವಲ್ಸ್ ಬಿಟ್ಟು, ಈ 5 ವವಲ್ಸ್ ಬಿಟ್ಟು ಬೇರೆ ಯಾವ್ದು ಆಲ್ಫಬೆಟ್ ಇಂಗ್ಲೀಷ್ ಆಲ್ಫಬೆಟಲ್ಲಿ ಇದೆಯೋ ಅದೆಲ್ಲನೂ ಕಾನ್ಸನೆಂಟ್. ಸೊ ಅದರ ಸೌಂಡ್ ಕೂಡ ಬೇರೆ ಥರ ಇರುತ್ತೆ, ಕರೆಕ್ಟ್? ಸೌಂಡಿಂಗ್ ಕೂಡ ಬೇರೆ ಇರುತ್ತೆ. ಸೊ ವಿ ಜನರಲಿ ಹ್ಯಾವ್ ದಿಸ್ ಟೆಂಡೆನ್ಸಿ ಅ ಮತ್ತು ಆ್ಯನ್ನ ಯಾವ ಒಂದು ವರ್ಡು ವವಲಿಂದ ಸ್ಟಾರ್ಟ್ ಆಗುತ್ತೋ ಅದಕ್ಕೆಲ್ಲನೂ ನಾವು ಆ್ಯನ್ ಅಂತ ಬಳಸ್ತೀವಿ. ಯಾವ ಒಂದು ವರ್ಡು ಕಾನ್ಸನೆಂಟಿಂದ ಶುರು ಆಗುತ್ತೋ ಆ ಎಲ್ಲದರ ಮುಂಚೆ ನಾನು ಅ ಅಂತ ಬಳಸ್ತೀನಿ. ಬಟ್ ದಟ್ ಇಸ್ ನಾಟ್ ಆ್ಯಕ್ಚುಲಿ ಟ್ರೂ. ಸೊ ಅ ಮತ್ತು ಆ್ಯನ್ ಅನ್ನೋದು ವಿ ಗೋ ವಿತ್ ದ ಸೌಂಡ್ ಬೇಸ್ಡ್ ಮೇಲೆ ನಾನು ಅ ಅಥವಾ ಆ್ಯನ್ನ ಬಳಸಬೇಕು ಅಥವಾ ಪ್ಲೇಸ್ ಮಾಡಬೇಕು. ಸೊ ಯಾವ ವರ್ಡ್ಗೆ ಹೆಂಗೆ ನಾನು ಪ್ಲೇಸ್ ಮಾಡಬೇಕು ಅಂತ ಇವತ್ತಿನ ಸೆಷನಲ್ಲಿ ಕಲ್ತ್ಕೊಳ್ಳೋಣ. ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಅದು ದಟ್ ವಿಲ್ ಆ್ಯಕ್ಟ್ ಆಸ್ ಅ ಬೇಸಿಕ್. ಓಕೆ, ಫೈನ್. So moving on to some of the important rules. Okay, so ivattu ಸ್ವಲ್ಪ ಇಂಟ್ರೆಸ್ಟಿಂಗ್, ಸ್ವಲ್ಪ ಫನಿ ಅನ್ಸುತ್ತೆ. The rules are quite funny today. Okay, ನನಗಂತೂ ಫನಿ ಅನ್ಸುತ್ತೆ ಅದು. So you can see that, indefinite articles ಬಗ್ಗೆ ಕೆಲವು ರೂಲ್ಸ್ ಕಲ್ತ್ಕೊಳ್ಳೋಣ. ಸೊ ಆಸ್ ಐ ಟೋಲ್ಡ್ ಯು, ಈ ಎರಡು ಅ ಮತ್ತು ಆ್ಯನ್ ಅನ್ನೋದು ನಾನು ಯಾವಾಗ ಬಳಸ್ತೀನಿ? when the meaning is one. an apple, ಓಕೆ, ಆರೆಂಜ್, ಒಂದು ಆರೆಂಜ್ ಇದೆ, ಒಂದು ಆ್ಯಪಲ್ ಇದೆ, ಆವಾಗ ನಾನು ಬಳಸ್ತೀನಿ. ಓಕೆ, ವೆನ್ ದೇ ಆರ್ ಯೂಸ್ಡ್ ಇನ್ ಅ ನಾನ್ ಸ್ಪೆಸಿಫಿಕ್ ನೌನ್, ವೆನ್ ದೇ ಯೂಸ್ ಟು ರೆಫರ್ ಎನಿ ನಾನ್ ಸ್ಪೆಸಿಫಿಕ್ ನೌನ್. ಅಂದರೆ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಿಲ್ಲ ಇದೇ ನೌನ್, ದಿಸ್ ಇಸ್ ಪೆನ್ ಇಸ್ ಅ ನೌನ್, ಇದೇ ಪೆನ್ ಅಂತ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಿಲ್ಲ. ಜನರಲ್ ಆಗಿ ಯಾವುದೋ ಒಂದು ಪೆನ್ ಅಥವಾ ಯಾವುದೋ ಒಂದು ಲೈಟ್ ಅಂತ ಹೇಳ್ತಿರ್ತೀನಿ. ಕ್ಲಿಯರ್? ಸೊ ದ್ಯಾಟ್ ಈಸ್ ಅನ್ಸ್ಪೆಸಿಫಿಕ್ ನೌನ್ ಇದ್ದಾಗ ಐ ಯೂಸ್ ಅ ಆರ್ ಆ್ಯನ್. ಓಕೆ, ಸೊ ಅ ಮತ್ತು ಆ್ಯನ್ ಅನ್ನೋದು ನಾವು ವಿ ಯೂಶಲಿ ಯೂಸ್ ವಿತ್ ಸೌಂಡ್. ಎರಡೂ ನಾನು ಬಳಸೋದು ಡಿಸ್ಟಿಂಗ್ವಿಷ್ ಮಾಡೋದು ಸೌಂಡ್ಗೆ, ನಾಟ್ ದ ವರ್ಡ್. ರಿಮೆಂಬರ್ ದಿಸ್, ನಾವು ಯಾವಾಗೂ ವರ್ಡ್ ಜೊತೆ ಕನ್ಫ್ಯೂಸ್ ಮಾಡ್ಕೊಳ್ತೀವಿ. ಇಟ್ ಇಸ್ ನಾಟ್ ದ ವರ್ಡ್, ಇಟ್ ಈಸ್ ಬೇಸ್ಡ್ ಆನ್ ದ ಸೌಂಡ್. ಅ ಅನ್ನೋದು ನಾನು ಯಾವಾಗ ಬಳಸ್ತೀನಿ ಅಂದರೆ ವೆನ್ ಸೌಂಡ್ ಈಸ್ ಆಫ್ ಕಾನ್ಸನೆಂಟ್ ಸೌಂಡ್ ಇದ್ದಾಗ ನಾನು ಅ ಅಂತ ಬಳಸ್ತೀನಿ. ಆ್ಯನ್ ಅಂತ ಬಳಸೋದು ಯಾವಾಗ ನನಗೆ ಕಾನ್ಸನೆಂಟ್ ಸೌಂಡ್ ಇರುತ್ತೋ ಆವಾಗ. ಫಾರ್ ಎಕ್ಸಾಂಪಲ್, ಅ ಕ್ಯಾಟ್ ಕಾನ್ಸನೆಂಟ್ ಸೌಂಡ್ ಇದೆಯಾ? ಅ ಡಾಗ್ ಡ ಕಾನ್ಸನೆಂಟ್ ಇದೆಯಾ? ಕ. ಕ್ಯಾಟ್. ಅ ಹೌಸ್ ಹೆಚ್, ಇಟ್ ಈಸ್ ದ ಸೌಂಡ್ ಆಫ್ ಹೆಚ್. ಸೊ ಅ. ಇಲ್ಲಿ ಸಿ, ಅಂಡರ್ಸ್ಟ್ಯಾಂಡ್ ದಿಸ್, ಯು ಅಂತ ಇದೆ, ರೈಟ್? ಸೊ ಈ ಯು ಡೆಫಿನೆಟ್ಲಿ ಇಟ್ ಇಸ್ ಅ ವವಲ್, ಬಟ್ ನಾನು ಇದನ್ನು ಓದುವಾಗ ಐ ಸೇ ಯೂನಿವರ್ಸಿಟಿ, ಮೋರ್ ಲೈಕ್ ದಿಸ್, ರೈಟ್? ಐ ಯೂಸ್ ದಿಸ್ ಥಿಂಗ್. ಸೊ ಯೂನಿವರ್ಸಿಟಿ, ಯು ಅಂತ ಸೌಂಡನ್ನ ನಾನು ಯೂಸ್ ಮಾಡ್ತೀನಿ, ವಿಚ್ ಈಸ್ ಅ ಕಾನ್ಸನೆಂಟ್ ಸೌಂಡ್, ಇಟ್ಸ್ ನಾಟ್ ಅ ವವಲ್. ಹಾಗಾಗಿ ನಾನು ಹೇಳೋದು ಅ ಯೂನಿವರ್ಸಿಟಿ, ನಾಟ್ ಆ್ಯನ್ ಯೂನಿವರ್ಸಿಟಿ. ಇಲ್ಲಿ ನಾನು ಬಳಸಬೇಕಾಗಿರೋದು ಅ ಅಲ್ಲ, ಸಾರಿ ಆ್ಯನ್ ಅಲ್ಲ, ಅ ಬಳಸಬೇಕಾಗಿರುತ್ತೆ. ಓಕೆ, ಈ ಥರ ಎಷ್ಟೊಂದು ವರ್ಡ್ಸ್ ಇರುತ್ತೆ ವಿಚ್ ವಿ ಯೂಶಲಿ ಮಿಸ್ಕಮ್ಯುನಿಕೇಟ್. ಓಕೆ, ಸೊ ವಿ ವಿಲ್ ಸಿ ಇನ್ ಟು ದೀಸ್ ವರ್ಡ್ಸ್. ಸೊ ಸೆಕೆಂಡ್ ರೂಲ್ ಇಸ್ ದ್ಯಾಟ್ ಆ್ಯನ್ ಅನ್ನೋದನ್ನು ನಾನು ಯಾವಾಗ ಬಳಸ್ತೀನಿ? ಅ ಅನ್ನೋದು ಕಾನ್ಸನೆಂಟ್ ಸೌಂಡ್ ಇದ್ದಾಗ ಬಳಸ್ತೀನಿ, ಆ್ಯನ್ ಅನ್ನೋದು ವವಲ್ ಸೌಂಡ್ ಇದ್ದಾಗ ಬಳಸ್ತೀನಿ. ಓಕೆ, ವವಲ್ ಸೌಂಡ್ ಅಂತಂದರೆ ವೇರ್ ವಿ ಗೆಟ್ ದ ಸೌಂಡ್ ಆಫ್ ಎ, ಇ, ಐ, ಓ, ಯು. ಓಕೆ, ಯಾವಾಗ ನನಗೆ ಈ ಥರ ವವಲ್ಸ್ ಅನ್ನೋ ಸೌಂಡ್ ಬರುತ್ತೋ ಆವಾಗ ನಾನು ಅದರ ಪಕ್ಕ ನಾನು ಆ್ಯನ್ ಅಂತ ಬಳಸ್ತೀನಿ. ಓಕೆ, ಸಿ ಫಾರ್ ಎಕ್ಸಾಂಪಲ್, ಆ್ಯನ್ ಆ್ಯಪಲ್, ಆ್ಯಪಲ್, ರೈಟ್? ವಿ ಸೇ ಆ್ಯಪಲ್. ನೆಕ್ಸ್ಟ್ ಆ್ಯನ್ ಎಲಿಫೆಂಟ್, ಎಲಿಫೆಂಟ್, ಈ ಸೌಂಡ್ ಬರ್ತಾ ಇದೆ. ಆ್ಯಂಡ್ ಐಸ್ ಕ್ರೀಮ್, ಆ್ಯಂಡ್ ಅಂಬ್ರೆಲಾ, ರೈಟ್? ಇಲ್ಲಿ ಇಸ್ ಇಟ್ ಅ ಅವರ್ ಆರ್ ಆ್ಯನ್ ಅವರ್? ಹೌ ಡು ವಿ ಪ್ರೊನೌನ್ಸ್ ದ್ಯಾಟ್? ಇಲ್ಲಿ ಅವರ್ ಅಂತ ನಾನೇನು ಬಳಸ್ತೀನಿ? ಹೆಚ್ ಈಸ್ ಸೈಲೆಂಟ್. ವಿ ಶುಡ್ ನಾಟ್ ಸೇ ಹವರ್, 1 hour. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್, ಇಟ್ಸ್ ಆರ್. ಓಕೆ, ಇಂಗ್ಲೀಷಲ್ಲಿ ವಿ ಸೇ ಆರ್, 1 hour, ಇಟ್ಸ್ ನಾಟ್ ಅವರ್. ಆ ಥರ ನಾವು ಹೇಳಲ್ಲ. ಸೊ ಇಟ್ ಈಸ್ 1 hour. ಸೊ ಇಲ್ಲಿ ಹೇಳೋದು ಹೌ ದ ಸೌಂಡ್ ಇಸ್ ಮೋರ್ ಲೈಕ್ ದಿಸ್, ಆರ್. ಸೊ ಇಲ್ಲಿ ಸೌಂಡ್ ಇರೋದು ವವಲ್, ರೈಟ್? ಸೊ ವಿ ಯೂಸ್ ಆ್ಯನ್ ಆರ್, ನಾಟ್ ಆ್ಯನ್ ಅವರ್ ಅಂತ ಹೇಳಲ್ಲ. ಆ್ಯನ್ ಇಲ್ಲಿ ಯಾಕಂದರೆ ಹೆಚ್ ಸೈಲೆಂಟ್ ಇದೆ ಮತ್ತು ಸೌಂಡ್ ನನಗೆ ಆರ್ ಅಂತ ಹೇಳ್ತಿದ್ದೀವಿ. ದ್ಯಾಟ್ ಇಸ್ ಅ ಸೌಂಡ್ ಆಫ್ ಅ ವವಲ್. ಹಾಗಾಗಿ ವಿ ಯೂಸ್ ಆ್ಯನ್. ಕ್ಲಿಯರ್? ಬಟ್ ಯಾವಾಗ ನನಗೆ ಹೆಚ್, ಲೈಕ್ ಫಾರ್ ಎಕ್ಸಾಂಪಲ್ ಹೋಮ್, ಇಲ್ಲಿ ಹೋಮ್, ಇಲ್ಲಿ ನನಗೆ ಬರ್ತಾ ಹೆಚ್ ಇಸ್ ನಾಟ್ ಸೈಲೆಂಟ್. ಸೊ ಆವಾಗ ಐ ವಿಲ್ ಸೇ ಅ ಹೋಮ್. ಗೆಟಿಂಗ್ ದ ಡಿಫ್ರೆನ್ಸ್? ಓಕೆ, ನೆಕ್ಸ್ಟ್ ಸಿ ವಾಟ್ ಇಸ್ ಇಟ್? ಓಕೆ, ಹಿಂದಿನ ಹೇಳ್ದಂಗೆ
ಯಾವಾಗ ಹೆಚ್ಚು ಸೈಲೆಂಟ್ ಇರೋದಿಲ್ವೋ ಆವಾಗ ನಾನು ಬಳಸೋದು ಅಂತ ಬಳಸ್ತೀನಿ. ಬಟ್ ಯಾವಾಗ ಹೆಚ್ಚು ಸೈಲೆಂಟ್ ಇರುತ್ತೋ ಆವಾಗ ನಾನು ಬೇಸ್ಡ್ ಆನ್ ದ ಪ್ರೊನೌನ್ಸಿಯೇಷನ್ ಆರ್ ದ ಸೌಂಡ್ ಐ ಯೂಸ್ ಎ ಆರ್ ಆ್ಯನ್. ಫಾರ್ ಎಕ್ಸಾಂಪಲ್ ಅ ಹೌಸ್, ಇಲ್ಲಿ ಹೆಚ್ ಇಸ್ ನಾಟ್ ಸೈಲೆಂಟ್, ಅದು ಹೊತ್ತಿ ಹೇಳ್ತಾ ಇದ್ದೀನಿ, ಹೌಸ್, ರೈಟ್. ಅ ಹಾರ್ಸ್, ಅ ಹೀರೋ. ಸೊ ಇಲ್ಲಿ ಹೆಚ್ಚು ಸೈಲೆಂಟ್ ಇಲ್ಲ, ಹಾಗಾಗಿ ನಾನು ಬಳಸೋದು ಇಲ್ಲಿ ಬಳಸಬೇಕು, ನಾಟ್ ಆ್ಯನ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ಯೂಸ್ and before a word where H is silent. For example, how do you pronounce this? It is honor. No, it's not honor alla. It is an honor. How do you pronounce it? H silent irutte, you say honor. This is how you pronounce it. It's my honor. It's an honor. Artha agtidiya? How is this? Higher? It's not higher. It's air. An air. ಅರ್ಥ ಆಗ್ತಿದೆಯಾ? ದಟ್ ಈಸ್ ಹೌ ವಿ ಪ್ರೊನೌನ್ಸ್ ಇಟ್. ಸೊ ಈ ಥರ ಕೇಸಸಲ್ಲಿ ಯೂಶಲಿ ಹೆಚ್ ವಿಲ್ ಬಿ ಸೈಲೆಂಟ್. ಯಾವಾಗ ಹೆಚ್ಚು ಸೈಲೆಂಟ್ ಇರುತ್ತೋ ಆವಾಗ ನಾನು ಆ್ಯನ್ ಅಂತ ಬಳಸಬೇಕು, ನಾಟ್ ಇಟ್ಸ್ ನಾಟ್ ಅ ಹೈಯರ್ ಅಲ್ಲ, ಇಟ್ಸ್ ಆ್ಯನ್ ಏರ್. ದಟ್ ಈಸ್ ಹೌ ವಿ ಸೇ ಏರ್. ಎ ಇಂದ ದಿ ಪ್ರೊನೌನ್ಸಿಯೇಷನ್ ಇಸ್ ಥ್ರೂ ವವಲ್ ಸೌಂಡ್ ಬರುತ್ತೆ, ಇಲ್ಲಿ ಕಾನ್ಸನೆಂಟ್ ಸೌಂಡ್ ಬರಲ್ಲ. ವೆರಾಸ್ ಇನ್ ದಿ ಎಕ್ಸಾಂಪಲ್ಸ್ ಆಫ್ ದೀಸ್ ವಿ ಗೆಟ್ ಅ ಸೌಂಡ್ ಆಫ್ ಕಾನ್ಸನೆಂಟ್, ಯಾಕಂದರೆ ಇಲ್ಲಿ ಹೆಚ್ಚು ಸೈಲೆಂಟ್ ಅಲ್ಲ. ಸೊ ಈ ವರ್ಡ್ಸು ನಮಗೆ ಎಕ್ಸಾಮಲ್ಲಿ ಕನ್ಫ್ಯೂಸಿಂಗ್ ಆಗಿರುತ್ತೆ. They will ask, you can expect, because I have witnessed some of the questions with these things. Okay, so exam alli ನಾವು ಈ ಪೊಸಿಷನಿಂಗ್ ಅಲ್ಲೇ ನಾವು ತಪ್ಪು ಮಾಡೋದು, ಬೇರೆ ಎಲ್ಲೂ ತಪ್ಪು ಮಾಡಲ್ಲ, ಬಿಕಾಸ್ we won't be in a position to identify. Clear? Okay, moving on to the next one. So see the examples of these. How do you pronounce it? A unicorn ಅಥವಾ an unicorn. ಅ ಯೂನಿವರ್ಸಿಟಿ, ಓಕೆ, ಇದನ್ನು ಹಿಂದಿನ ಎಕ್ಸಾಂಪಲಲ್ಲೇ ನೋಡ್ಬಿಟ್ಟಿದ್ದೀವಿ. ಅ ಯೂಸ್ಫುಲ್ ಟೂಲ್ ಅಥವಾ ಆ್ಯನ್ ಯೂಸ್ಫುಲ್ ಟೂಲ್. ಸೊ ಈ ಎಲ್ಲ ಪ್ರೊನೌನ್ಸಿಯೇಷನು ಹೆಂಗಿದೆ ಅಂದರೆ, ಇಟ್ ಇಸ್ ನಾಟ್ ಯೂನ ನಾನು ಈ ರೀತಿ ಆ್ಯಸ್ ಇಟ್ ಈಸ್ ಐ ಆಮ್ ನಾಟ್ ಯೂಸಿಂಗ್ ಲೈಕ್ ಅಂಬ್ರೆಲಾ ಹೆಂಗೆ ನಾನು ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ ಆ ಥರ ಪ್ರೊನೌನ್ಸ್ ಮಾಡ್ತಿಲ್ಲ. ದ ಪ್ರೊನೌನ್ಸಿಯೇಷನ್ ಇಸ್ ಲೈಕ್ ಯು. ಓಕೆ, ಯೂನಿವರ್ಸಿಟಿ ಯು, ಯೂಸ್ಫುಲ್ ಯು. ಸೊ ಯು ಇಟ್ ಈಸ್ ದ ಸೌಂಡ್ ಆಫ್ ಅ ಕಾನ್ಸನೆಂಟ್. ಕಾನ್ಸನೆಂಟ್ ಸೌಂಡ್ ಬರ್ತಿರೋದ್ರಿಂದ ನಾನು ಆ್ಯನ್ ಅಂತ ಬಳಸಬಾರ್ದು. ವಿ ಮಸ್ಟ್ ನಾಟ್ ಯೂಸ್ ಆ್ಯನ್, ವಿ ಮಸ್ಟ್ ಆಲ್ವೇಸ್ ಯೂಸ್ ಅ ಹಿಯರ್, ಬಿಕಾಸ್ ದ ಪ್ರೊನೌನ್ಸಿಯೇಷನ್ ಇಸ್ ಆಫ್ ಕಾನ್ಸನೆಂಟ್. ಕಾನ್ಸನೆಂಟ್ ಸೌಂಡ್ ಬರ್ತಾ ಇದೆ ನನಗೆ, ಕ್ಲಿಯರ್? ಹಾಗಾಗಿ ನಾನಿಲ್ಲಿ ಬಳಸೋದು ಸರಿ, ನಾಟ್ ಆ್ಯನ್. ಆ್ಯನ್ ಯೂನಿವರ್ಸಿಟಿ ನೋ, ಆ್ಯನ್ ಯೂನಿಕಾರ್ನ್ ನೋ, ಬಿಕಾಸ್ ಇಲ್ಲಿ ಯೂನಿ ಅಂತ ಹೇಳ್ತಿರೋದು ಇಟ್ ಸ್ಟ್ಯಾಂಡ್ಸ್ ಫಾರ್ ಯು. ಇಫ್ ಐ ಸ್ಪ್ಲಿಟ್ ಆ ಸೌಂಡನ್ನ ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ ಯು ವಿಚ್ ಇಸ್ ಅ ಕಾನ್ಸನೆಂಟ್. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ಎ, ಇ, ಐ, ಓ ಆ್ಯಂಡ್ ಯು, ದೀಸ್ ಆರ್ ವವಲ್ಸ್. ಇದರ ಸೌಂಡು ಯು, ಓಕೆ, ಇದರ ಸೌಂಡು ಮತ್ತು ಇದರ ಸೌಂಡು, ಇದರ ಎಲ್ಲ ಬಿಟ್ಟು ವಾಟ್ ಎವರ್ ದಿ ಅದರ್ ಆಲ್ಫಬೆಟ್, ಇಂಗ್ಲೀಷಲ್ಲಿರುವಂಥ ಬೇರೆ ಆಲ್ಫಬೆಟ್ ಎಲ್ಲ ನಾವು ಕಾನ್ಸನೆಂಟ್ ಅಂತ ಹೇಳ್ತೀವಿ ಅಲ್ವಾ? ಸೊ ಆ ಕಾನ್ಸನೆಂಟ್ ಸೌಂಡ್ ಇಲ್ಲಿ ನನಗೆ ಬರ್ತಾ ಇದೆ. ಸೊ ಯಾವಾಗ ಕಾನ್ಸನೆಂಟ್ ಸೌಂಡ್ ಬರುತ್ತೋ ಅದಕ್ಕೆ ತಕ್ಕಂತೆ ನಾನು ಆರ್ಟಿಕಲ್ನ ಆಲ್ಟರ್ ಮಾಡಬೇಕು. ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ಒನ್, ವೇರ್ ಡು ವಿ ಯೂಸ್ ಇಟ್? ಸಿ ಫಾರ್ ಎಕ್ಸಾಂಪಲ್, ಓಕೆ, ಇಲ್ಲಿ ನಾವು ಮ್ಯಾಮ್ ನಾವು ಯು ಟೋಲ್ಡ್ ಮೀ, ಇವಾಗಷ್ಟೇ ಹೇಳಿದ್ರಿ ಕಾನ್ಸನೆಂಟ್ ಸೌಂಡ್ ಇದ್ದಾಗ ನಾನು ಯೂಸ್ ಮಾಡಬೇಕು, ಮತ್ತು ಇಲ್ಲಿ ಯಾಕೆ ನಾನು ಆ್ಯನ್ ಎಮ್ ಬಿ ಎ ಅಂತ ಹಾಕಿದ್ದೀನಿ? ವೈ ಇಸ್ ದಟ್ ಆ್ಯನ್ ಎಮ್ ಬಿ ಎ? ವೈ ಇಸ್ ಇಟ್ ನಾಟ್ ಎಮ್ ಬಿ ಎ ಅಂತ ಯಾಕಿಲ್ಲ? ಸಿ ಗೈಸ್, ಸಿ ಅಬ್ಸರ್ವ್ ದೀಸ್ ವರ್ಡ್ಸ್. ಈ ವರ್ಡ್ಸ್ನ ಅಬ್ಸರ್ವ್ ಮಾಡಿ. ಯಾವ್ದು? ಎಫ್, ಹೆಚ್, ಎಲ್, ಎಮ್, ಎನ್, ಆರ್, ಎಸ್, ಎಕ್ಸ್. ಹೆಂಗೆ ಪ್ರೊನೌನ್ಸ್ ಮಾಡ್ತಾ ಇದ್ದೀವಿ ನಾವು? ಎಫ್, ಎ ಪ್ಲಸ್ ಎಫ್, ಎ ಪ್ಲಸ್ ಫ, ರೈಟ್? ಎಫ್ ಅಂತ ಹೇಳ್ತಾ ಇದ್ದೀನ. ನೆಕ್ಸ್ಟ್ ಹೆಚ್, ಅಗೇನ್ ಎ ಪ್ಲಸ್ ಚ, ರೈಟ್? ಎಚ್, ಎಚ್, ದಟ್ ಇಸ್ ಹೌ. ಎಲ್, ಎ ಪ್ಲಸ್ ಎಲ್, ರೈಟ್? ಸೊ ದಟ್ ಇಸ್ ಹೌ ವಿ ಸೇ ಎಮ್. ಹೌ ಇಸ್ ಇಟ್? ಸ್ಟಾರ್ಟಿಂಗ್ ಪ್ರೊನೌನ್ಸಿಯೇಷನ್ ಹೆಂಗಿದೆ, ಬಟ್ ಇಫ್ ಯು ಸೇ ಬಿ, ಎ, ಬಿ ಹೆಂಗಿದೆ, ಸಿ ಹೆಂಗಿದೆ, ಎಫ್ ಹೆಂಗಿದೆ? ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ನಿಮಗೆ? ಪ್ರೊನೌನ್ಸ್ ಮಾಡುವಾಗ ಈ ವರ್ಡ್ಸ್ ಎಲ್ಲ ನನಗೆ ವವಲ್ ಸೌಂಡ್ ಕೊಡ್ತಾ ಇದೆ. ಇಟ್ ಇಸ್ ನಾಟ್ ಗಿವಿಂಗ್ ಮೀ ದ ಸೌಂಡ್ ಆಫ್ ಕಾನ್ಸನೆಂಟ್. ಸೊ ದ ರೂಲ್ ಇಸ್, ಯಾವಾಗ ಈ ವರ್ಡ್ಸ್ ಇರುತ್ತೋ ಆಲ್ವೇಸ್ ವಿ ಹ್ಯಾವ್ ಟು ಯೂಸ್ ಆ್ಯನ್ ವಿತ್ ಇಟ್. ಯಾಕಂದರೆ ನನಗೆ ಬರ್ತಾ ಇರೋದು ವವಲ್ ಸೌಂಡ್, ಇಲ್ಲಿ ಕಾನ್ಸನೆಂಟ್ ಸೌಂಡ್ ಅಲ್ಲ. ಫಾರ್ ಎಕ್ಸಾಂಪಲ್, ಇಟ್ ಈಸ್ ಆ್ಯನ್ ಎಕ್ಸ್-ರೇ. It's not a X-ray, it is an X-ray. It is an MLA.
ಇಟ್ ಈಸ್ ಆ್ಯನ್ MLA. ಆ್ಯಂಡ್ ಯಾವಾಗ ಅಂತಂದರೆ ಎಲ್ಲ ಟೈಮಲ್ಲ, ಅಂಡರ್ಸ್ಟ್ಯಾಂಡ್ ದಿಸ್, MBA ಒಂದು ಆಕ್ರೋನಿಮ್ ಆಗಿದೆಯಾ, ರೈಟ್, ಇಟ್ ಈಸ್ ಆನ್ ಆಕ್ರೋನಿಮ್, ರೈಟ್. ಈ ಒಂದು ಆಕ್ರೋನಿಮ್ ಫಾರ್ಮಲ್ಲಿ ಇದ್ದಾಗ ಯಾವಾಗ ಈ ಆಕ್ರೋನಿಮ್ಮು ಈ ವರ್ಡ್ಸಲ್ಲಿ ಶುರು ಆಗ್ತಿರುತ್ತೋ ಆವಾಗ ಅಷ್ಟೇ ನಾನು ಆ್ಯನ್ ಅಂತ ಬಳಸಬೇಕು, ಅಂತಲ್ಲ. ಇವಾಗ ಪೂರ್ತಿ ನಾನು ಫಾರ್ ಎಕ್ಸಾಂಪಲ್ ಐ ಆಮ್ ರೈಟಿಂಗ್ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಐ ಕೆನಾಟ್ ಸೇ ಆ್ಯನ್ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಐ ಕೆನಾಟ್ ಸೇ ದಿಸ್, ಇಟ್ ಇಸ್ ರಾಂಗ್. ಯಾವಾಗ ನಾನು ಆಕ್ರೋನಿಮ್ ಫಾರ್ಮ್ ದಟ್ ಈಸ್ MBA ಅಥವಾ ಎಕ್ಸ್ರೇ, MLA ಅಥವಾ ಆ್ಯನ್ FIR ವಾಸ್ ಫೈಲ್ಡ್, ರೈಟ್. ಸೊ ಈ ಥರ ಯಾವಾಗ ಆಕ್ರೋನಿಮ್ ಆಗಿ ಬಳಸ್ತೀನೋ ಆವಾಗ ಅಷ್ಟೇ ನಾನು ಈ ವರ್ಡ್ಸ್, ಯಾವುದೇ ಆಕ್ರೋನಿಮ್ ಈ ವರ್ಡ್ಸಿಂದ ಶುರು ಆಗ್ತಿದ್ರೆ ಐ ಹ್ಯಾವ್ ಟು ಯೂಸ್ ದಿಸ್. ಓಕೆ, ಫಾರ್ ಎಕ್ಸಾಂಪಲ್ HTML ಅರ್ಥ ಆಗ್ತಿದೆಯಾ? ಬಿಕಾಸ್ ದಿಸ್ ಆಕ್ರೋನಿಮ್ ಇಸ್ ಸ್ಟಾರ್ಟಿಂಗ್ ವಿತ್ H. ಈ H ಪ್ರೊನೌನ್ಸಿಯೇಷನ್ ನನಗೆ ವವಲಿಂದ ಬರ್ತಾ ಇದೆ, ಅರ್ಥ ಆಗ್ತಿದೆಯಾ? ಸೊ ದಿಸ್ ಬಿ ಕೇರ್ಫುಲ್ ವಿತ್ ದಿಸ್ ಥಿಂಗ್. ಇದನ್ನು ನಮಗೆ ಎಕ್ಸಾಮಲ್ಲಿ ಕೇಳಿದಾಗ ಈ ವರ್ಡ್ಸ್ ನಿಮಗೆ ಗೊತ್ತಿರಬೇಕು. FHLMN ಅಗೇನ್ SR and X, these are the words. ಸೊ ಈ ವರ್ಡ್ಸ್ ಆಕ್ರೋನಿಮ್ ಫಾರ್ಮ್ ಅಂದರೆ ಯಾವುದೋ ಒಂದು ಫುಲ್ ಫಾರ್ಮ್ ಇರುತ್ತೆ, ಈ ಥರ ಬೈ ಇಟ್ ಸೆಲ್ಫ್ ಇಟ್ಸ್ ನಾಟ್ ಅ ಫುಲ್ ಫಾರ್ಮ್, ಆಯಿತಾ. ಇದಕ್ಕೆ ನಾನು ಮತ್ತೆ ಫುಲ್ ಫಾರ್ಮ್ ಮಾಡ್ಬೋದಾ, ದಟ್ ಈಸ್ ಆನ್ ಆಕ್ರೋನಿಮ್ ಅಂತ ಹೇಳ್ಬೋದಾ? ಸೊ ಆವಾಗ ಇದ್ದಾಗ ಯಾವಾಗ ಈ ವರ್ಡ್ಸ್ ಆಕ್ರೋನಿಮ್ ಫಾರ್ಮಲ್ಲಿ ಇರುತ್ತೋ ಆವಾಗ ಅಷ್ಟೇ ಈ ವರ್ಡ್ಸಿಂದ ಶುರು ಆಗೋ ಆಕ್ರೋನಿಮ್ಗೆ ನಾನು ಆ್ಯನ್ ಅಂತ ಹಾಕ್ತೀನಿ, ಅರ್ಥ ಆಗ್ತಿದೆಯಾ? ಸೊ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಆ್ಯನ್ MBA, ಇಟ್ ಸೌಂಡ್ಸ್ ವಿತ್ M. See, sound ಹೆಂಗಿದೆ, M, sound of a vowel. It's not the sound of a consonant, it is the sound of the vowel. Clear? Okay. So, some more things. ನಾವು ಇಂಡಿಫಿನೈಟ್ ಆರ್ಟಿಕಲ್ಸ್ನ ಎರಡು ಥರ ನೌನ್ ಇದೆ, ರೈಟ್, ಆಲ್ ಟುಗೆದರ್ ಕೌಂಟಬಲ್ ಮತ್ತು ಅನ್ಕೌಂಟಬಲ್. ಅನ್ಕೌಂಟಬಲ್ ನೌನ್ಸ್ ಜೊತೆ ನಾನು ಯಾವುದೇ ಕಾರಣಕ್ಕೂ ಈ ಇಂಡಿಫಿನೈಟ್ ಆರ್ಟಿಕಲ್ಸ್ ಬಳಸಬಾರ್ದು. ಈ ಕೌಂಟಬಲ್ ನೌನ್ಸ್ ಜೊತೆ ಮಾತ್ರ ನಾನು ಇಂಡಿಫಿನೈಟ್ ಆರ್ಟಿಕಲ್ಸ್ ಬಳಸ್ಬೋದು. ಕೌಂಟಬಲ್ ನೌನ್ಸ್, ಸಿ ಫಾರ್ ಎಕ್ಸಾಂಪಲ್ ಅ ಬುಕ್ನ ನಾನು ಎಣಿಸ್ಬೋದಾ? ಡೆಫಿನೆಟ್ಲಿ ಎಸ್. ಸೊ ಐ ಕ್ಯಾನ್ ಯೂಸ್, ದಟ್ ಮೀನ್ಸ್ ಒಂದೇ ಬುಕ್ ಇದೆ ಅಂತ ಅರ್ಥ. ಆ್ಯನ್ ಐಡಿಯಾ, ಓಕೆ, ಹೌ ಮೆನಿ ಐಡಿಯಾಸ್ ಕ್ಯಾನ್ ಐ ಯೂಸ್ ಇಟ್? ದಟ್ಸ್ ಅನ್ ಐಡಿಯಾ. ಸೊ ಇದನ್ನು ಬಳಸ್ಬೋದಾ ನಾನು? ಫಸ್ಟ್ ಆಫ್ ಆಲ್ ಕೌಂಟಬಲ್ ಮತ್ತು ಅನ್ಕೌಂಟಬಲ್ ನೌನ್ಸ್ ಅಂದರೆ ಏನು? ಸಿ, ಕೌಂಟಬಲ್ ನೌನ್ಸ್ ಅಂದರೆ ನಾನು ಯಾವುದು ಎಣಿಸ್ಬೋದು, ಬಟ್ ಅನ್ಕೌಂಟಬಲ್ ನೌನ್ಸ್ ಅಂದರೆ ನಾನು ಎಣಿಸೋಕ್ಕೆ ಆಗದೆ ಇರೋವಂಥದ್ದು. ಅನ್ಕೌಂಟಬಲ್ ನೌನ್ಸ್ ಕೆಳಗೆ ನಮಗೆ ಅಬ್ಸ್ಟ್ರಾಕ್ಟ್ ನೌನ್ ಬರುತ್ತೆ ಮತ್ತು ಮೆಟೀರಿಯಲ್ ನೌನ್ ಬರುತ್ತೆ. ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ವಿಚ್ ಐ ಕ್ಯಾನ್ ನಾಟ್ ಟಚ್ ಬಟ್ ಐ ಕ್ಯಾನ್ ಫೀಲ್ ಇಟ್, ರೈಟ್. ಐಡಿಯಾನ ನಾನು ಟಚ್ ಮಾಡೋಕ್ಕಾಗತ್ತಾ? ಐಡಿಯಾ ಸಿಮ್ ಅಲ್ಲ, ಸಿಮ್ನ ನಾವು ಟಚ್ ಮಾಡ್ಬೋದು. ನಾನು ಐಡಿಯಾ ಸಿಮ್ ಬಗ್ಗೆ ಮಾತಾಡ್ತಿಲ್ಲ, ನಾನು ಮಾತಾಡ್ತಾ ಇರೋದು ಐಡಿಯಾ ಬಗ್ಗೆ, ಆ್ಯಕ್ಚುಯಲ್ ಐಡಿಯಾ ಬಗ್ಗೆ. ಸೊ ಐಡಿಯಾ ನಾನು ಟಚ್ ಮಾಡೋಕ್ಕಾಗಲ್ಲ. ದಿಸ್ ಈಸ್ ಆ್ಯನ್ ಅನ್ಕೌಂಟಬಲ್ ನೌನ್ ಗೈಸ್, ದಿಸ್ ಇಸ್ ಅನ್ ಅನ್ಕೌಂಟಬಲ್ ನೌನ್. ಸೊ ಅನ್ಕೌಂಟಬಲ್ ನೌನ್ಸ್ ಜೊತೆ ನಾನು ಯಾವುದೇ ಕಾರಣಕ್ಕೂ ಆರ್ಟಿಕಲ್ಸ್ ಬಳಸೋಕ್ಕೆ, ಇಂಡೆಫಿನೈಟ್ ಆರ್ಟಿಕಲ್ ಬಳಸಬಾರ್ದು. ಐ ಕ್ಯಾನ್ ನೆವರ್ ಯೂಸ್ ಇಟ್. ರಿಮೆಂಬರ್, ದಿಸ್ ಇಸ್ ದ ರೂಲ್. ಓಕೆ. So such as, see, water, information, these are all uncountable noun. Uncountable nouns ಜೊತೆ ನಾನು ಯಾವುದೇ ಕಾರಣಕ್ಕೂ ಆ್ಯನ್ ಅಥವಾ ಈ ಇಂಡೆಫಿನೈಟ್ ಆರ್ಟಿಕಲ್ಸ್ ಬಳಸಬಾರ್ದು. ಇದು ನಾವು ನೌನ್ಸ್ ಮಾಡುವಾಗ ಕೂಡ 3 ರೂಲ್ಸ್ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ಈ 3 ರೂಲ್ಸು ನೀವು ಯಾವತ್ತೂ ನೆನ್ಪಿಟ್ಕೊಳ್ಳಿ, ಬಾಯ್ಪಾಠ ಮಾಡಿ ನೆನ್ಪಿಟ್ಕೊಳ್ಳಿ. ಏನೇನು ಅಂತಂದರೆ, ಅನ್ಕೌಂಟಬಲ್ ನೌನ್ಸ್ ಜೊತೆ ನಾನು ಯಾವುದೇ ಕಾರಣಕ್ಕೂ ಇಂಡೆಫಿನೈಟ್ ಆರ್ಟಿಕಲ್ ಯಾವ್ದು ಮತ್ತು ಆ್ಯನ್ ಬಳಸಬಾರ್ದು. ಎರಡನೇದು, ಆ ಇಂಡೆಫಿನೈಟ್ ಆರ್ಟಿಕಲ್ಸ್ನ ನಾನು ಪ್ಲೂರಲಲ್ಲಿ ಯಾವುದೇ ಕಾರಣಕ್ಕೂ ಬಳಸಬಾರ್ದು. ಮೂರನೇದು, ಸಪೋಸ್ ನಾನು ಪ್ಲೂರಾಲಿಟಿ ತೋರಿಸ್ಬೇಕು ಅಂದರೆ ಮಚ್ ಅಥವಾ ಸಮ್ ಮಾತ್ರ ಬಳಸಬೇಕು. ಮಚ್ ಅಥವಾ ಸಮ್ ಮಾತ್ರ ಬಳಸಬೇಕು. ಐ ಕ್ಯಾನ್ ನೆವರ್ ಯೂಸ್ ಮೆನಿನ ನಾನು ಬಳಸಬಾರ್ದು. ಸಿ ಗೈಸ್, ನಾನು ಯಾವಾಗೂ ರಿಪೀಟ್ ಆಗಿ ಇದನ್ನು ಯಾವಾಗೂ ನಿಮಗೆ ಹೇಳ್ತೀನಿ. ಯಾಕೆ ಅಂತಂದರೆ ಎಕ್ಸಾಮಲ್ಲಿ ಈ 3 ಕ್ರೈಟೀರಿಯಾ ನಮಗೆ ನೆನಪಿರಬೇಕು. ಆ್ಯಂಡ್ ಇದ್ರ ಜೊತೆ ಯೂಸ್ ಮಾಡುವಂಥ ವರ್ಬ್ ಕೂಡ ಸಿಂಗ್ಯುಲರ್ ಇರಬೇಕು. ಯಾಕಂದರೆ ನಾವು ಇದನ್ನು ಯೂಸ್ ಮಾಡೋದು ಸಿಂಗ್ಯುಲರಲ್ಲಿ, ಇದನ್ನು ಸಿಂಗ್ಯುಲರಲ್ಲಿ ಬಳಸ್ಬಿಟ್ಟು ಇದನ್ನು ವರ್ಬ್ ಪ್ಲೂರಲ್ ಆಗಿ ತೋರ್ಸೋಕ್ಕಾಗಲ್ಲ. ಇಟ್ ಡಸಂಟ್ ಮೇಕ್ ಸೆನ್ಸ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ವರ್ಕೌಟ್ ಆಗಲ್ಲ ಅಲ್ಲಿ. ಹಾಗಾಗಿ ಓಕೆ, ಸೊ ರಿಮೆಂಬರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಏರಿಯಾ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ದಿಸ್ ಥಿಂಗ್, ಕೌಂಟಬಲ್ ನೌನ್ಸ್ ಜೊತೆ ಮಾತ್ರ ನಾನು ಇಂಡೆಫಿನೈಟ್ ಆರ್ಟಿಕಲ್ ಬಳಸ್ಬೋದು. ಓಕೆ, ಆರ್ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್, ಯಾವಾಗ ನಾನು ಇದು ಫಸ್ಟ್ ಬಳಸ್ಬೋದು ಅಂತಂದರೆ, ಯಾವುದಾದ್ರೂ ನಾನು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಿರುವಾಗ ಇಂಡೆಫಿನೈಟ್ ಆರ್ಟಿಕಲ್ಸ್ ಬಳಸಬೇಕು. ಫಾರ್ ಎಕ್ಸಾಂಪಲ್, ಐ ಸಾ ಅ ಮೂವಿ. ಸೊ ಇಲ್ಲಿ ಮೂವಿ ಇಸ್ ಅ ನೌನ್. ಸಿ, ಆಲ್ವೇಸ್ ರಿಮೆಂಬರ್, ಆರ್ಟಿಕಲ್ಸ್ ಬಳಸೋದು ನೌನ್ಸ್ಗಿಂತ ಮುಂಚೆ. ಓಕೆ, ಸೊ ಮೂವಿ ಇಸ್ ಅ ನೌನ್ ಅಲ್ವಾ? ನೌನ್ಗಿಂತ ಮುಂಚೆ, ನೌನನ್ನ ನಾನು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಸೆಂಟೆನ್ಸ್ ಮುಖಾಂತರ. ಸೊ ಹಾಗಾಗಿ ನಾನು ಫಸ್ಟ್ ಟೈಮ್ ಬಳಸಿದಾಗ ಆ ಅಥವಾ ಆ್ಯನ್ ಮುಖಾಂತರನೇ ಬಳಸ್ತೀನಿ.
ಬಳಸಬೇಕು. ಕ್ಲಿಯರ್? ಸೊ ಹಾಗಿದ್ರೆ ಸಬ್ಸಿಕ್ವೆಂಟ್ ಆಗಿ ಬಳಸುವಾಗ ಯಾವ ಆರ್ಟಿಕಲ್ ಬಳಸಬೇಕು ಅನ್ನೋದನ್ನ ನಾವು ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ದಿಸ್ ವಿಲ್ ಬಿ ಅವರ್ ಫಾಲೋ ಅಪ್ ಫಾರ್ ಟುಮಾರೋ ಸೆಷನ್. ಅಗೇನ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾವುದಾದ್ರೂ ಸರಿ ನಾನು ಫಸ್ಟ್ ಟೈಮ್ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದಾಗ ಐ ಯೂಸ್ ಇಟ್ ವಿತ್ ಇಂಡೆಫಿನೈಟ್ ಆರ್ಟಿಕಲ್. ಡೆಫಿನೈಟ್ ಆರ್ಟಿಕಲ್ನ ಸಬ್ಸಿಕ್ವೆಂಟ್ ಆಗಿ ನಾವು ಬಳಸ್ತೀವಿ. ಸೊ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ದಿ ಆನ್ಸರ್. ಓಕೆ, ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಬೇರೆ ಎಲ್ಲಿ ನಾನು ಇಂಡೆಫಿನೈಟ್ ಆರ್ಟಿಕಲ್ ಬಳಸ್ತೀನಿ ಅಂತಂದರೆ, ಸಿ ಅಬ್ಸರ್ವ್ ದಿಸ್. ಅ ಕೌ, ಒಂದು ಕೌ, ಓಕೆ, ಈಸ್ ಅ ಯೂಸ್ಫುಲ್ ಆ್ಯನಿಮಲ್ ಅಂತ ಹೇಳ್ತಾ ಇದ್ದೀನಿ. ಕೌ ಇಸ್ ಅ ಯೂಸ್ಫುಲ್ ಆ್ಯನಿಮಲ್. ಅ ಬೆಗರ್ ಕೆನಾಟ್ ಬಿ ಅ ಚೂಸರ್. ಅ ರೋಸ್ ಇಸ್ ಅ ಬ್ಯೂಟಿಫುಲ್ ಫ್ಲವರ್. ಸೊ ಯು ಸಿ, ರೋಸ್ ಕೂಡ ಒಂದು ಫ್ಲವರ್. ಫ್ಲವರ್ ಅನ್ನೋ ಒಂದು ದೊಡ್ಡ ಒಂದು ಪೂರ್ತಿ ಕ್ಲಾಸಲ್ಲಿ ಅಥವಾ ಕ್ಲಾಸಿಫಿಕೇಷನಲ್ಲಿ ಫ್ಲವರ್ ರೋಸ್ ಅನ್ನೋದು ಒಂದು ಥರದ ಹೂವು ಅಲ್ವಾ. ಸಿಮಿಲರ್ಲಿ ಎಷ್ಟೊಂದು ಆ್ಯನಿಮಲ್ ಕ್ಯಾಟಗರಿನಲ್ಲಿ ಕೌ, ಹಸು ಕೂಡ ಒಂದು ಥರದ ಒಂದು ಪ್ರಾಣಿ. ಕರೆಕ್ಟ್? ಬಟ್ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ಪ್ರಾಣಿಗಳಿಂದನೂ ಕೌ ಅಥವಾ ಹಸುನ ಮಾತ್ರ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಕಾಲ್ಡ್ ಆಸ್ ಸಿಂಗಲ್ ಔಟ್. ಸೊ ಯಾವಾಗ ನಾನು ಸಿಂಗಲ್ ಔಟ್ ಅಥವಾ ಹೈಲೈಟ್ ಮಾಡ್ತಾ ಇದ್ದೀನಿ ಮಾಡಬೇಕು ವಿತ್ ದ ಸೇಮ್ ಕ್ಯಾಟಗರಿ, ಆವಾಗ ಐ ಆಲ್ವೇಸ್ ಯೂಸ್ ಕ್ಲಿಯರ್? ಅರ್ಥ ಆಗ್ತಿದೆಯಾ? ಸಿ, ಬಿಫೋರ್ ಅ ಸಿಂಗ್ಯುಲರ್ ಕೌಂಟಬಲ್ ನೌನ್ಸ್, ಇದ್ರ ಜೊತೆ ನಾನು ಇವಾಗ ಯಾವುದಾದ್ರೂ ಹೈಲೈಟ್ ಮಾಡಬೇಕು. ಸಿಂಗಲ್ ಔಟ್ ಅಂದರೆ ಟು ಹೈಲೈಟ್ ಸಮ್ ಪರ್ಸನ್ ಆರ್ ಸಮಥಿಂಗ್ ರೆಪ್ರೆಸೆಂಟೇಟಿವ್ ಆಫ್ ಕ್ಲಾಸ್ ಆಫ್ ಥಿಂಗ್ಸ್, ಆ್ಯನಿಮಲ್ ಆರ್ ಪರ್ಸನ್. ಸೊ ಆ್ಯನಿಮಲ್ ಅನ್ನೋದು ಒಂದು ಕ್ಲಾಸ್ ಅಂತ ಕನ್ಸಿಡರ್ ಮಾಡ್ಬೋದಾ? ಆ ಎಲ್ಲ ಕ್ಲಾಸಿಂದ ನಾನು ಒಂದು ಪರ್ಟಿಕ್ಯುಲರ್ ಆ್ಯನಿಮಲ್, ಅದು ಕೌನ ಹೈಲೈಟ್ ಮಾಡ್ತಾ ಇದ್ದೀನಿ ಅಂದಾಗ ಐ ಶುಡ್ ಯೂಸ್ ಅ ಕೌ. ಕ್ಲಿಯರ್? ಅ ಬೆಗರ್ ಕೆನಾಟ್ ಬಿ ಚೂಸರ್. ಸೊ ನಾವು ಚೂಸರ್ ಅನ್ನೋದು ಒಂದು ಕಂಪ್ಲೀಟ್ ಕ್ಯಾಟಗರಿನ, ಈ ಒಂದು ಕ್ಯಾಟಗರಿನಲ್ಲಿ ನಾನು ಬೆಗ್ಗರ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ದೆನ್ ಐ ಶುಡ್ ಯೂಸ್ ಅ ಬೆಗರ್ ಕೆನಾಟ್ ಬಿ ಅ ಚೂಸರ್. ನೆಕ್ಸ್ಟ್, ಫ್ಲವರ್ಸಲ್ಲಿ ಎಷ್ಟೊಂದು ಥರದ ಫ್ಲವರ್ಸ್ ಇದೆಯಾ? ಆ ಎಷ್ಟೊಂದು ಥರದ ಫ್ಲವರ್ಸಲ್ಲಿ ಒಂದು ಥರದ ಹೂವು, ಅದು ರೋಸ್ನ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಐ ಶುಡ್ ಯೂಸ್ ಕ್ಲಿಯರ್? ಈ ಥರ ಇದ್ದಾಗ ವೆನ್ ಐ ಹ್ಯಾವ್ ಟು ಹೈಲೈಟ್ ಒನ್ ಥಿಂಗ್ ಫ್ರಮ್ ದಿ ಕ್ಲಾಸ್ ಆರ್ ಬಂಚ್ ಆಫ್ ದೋಸ್ ಥಿಂಗ್ಸ್. ಓಕೆ, ಎಷ್ಟೊಂದು ಪೆನ್ಗಳಿದ್ದಾವೆ, ಎಷ್ಟೊಂದು ಮಾರ್ಕರ್ ಇದೆ, ಅದರಲ್ಲಿ ನಾನೊಂದು ಹೈಲೈಟ್ ಮಾಡಬೇಕು ಅಂದಾಗ ಐ ವಿಲ್ ಯೂಸ್ ಇಂಡೆಫಿನೈಟ್ ಆರ್ಟಿಕಲ್ ಅಂತ ಬಳಸ್ತೀನಿ. ಓಕೆ, ನೆಕ್ಸ್ಟ್, ಸಿ, ಅ ಶೈಲಾಕ್ ಇಸ್ ಲಿವಿಂಗ್ in my neighborhood. Okay, he is Vikramaditya, known for his fairness. So illi, am I not talking about their qualities? Okay, so here I am talking about his quality. ಕ್ವಾಲಿಟಿ ಏನು? ಡಿಟೆಕ್ಟಿವ್. ಇಟ್ ಇಸ್ ಡಿಟೆಕ್ಟಿವ್ ಓರಿಯೆಂಟೆಡ್. ಸೊ ನನ್ನ ನೇಬರ್ ಅಂತಂದರೆ ನನ್ನ ನೇಬರ್ಹುಡಲ್ಲಿ ಒಂದು ಡಿಟೆಕ್ಟಿವ್ ಇದ್ದಾನೆ. ಆ ಡಿಟೆಕ್ಟಿವ್ಗೆ ಫೇಮಸ್ಸು ಶೈಲಾಕ್. ಓಕೆ, ಸೊ ದಿಸ್ ಪರ್ಸನ್ ಇಸ್ ಲಿವಿಂಗ್ ಅಂತ ನಾನು ಕ್ಯಾರೆಕ್ಟರಿಸ್ಟಿಕ್ ಹೇಳುವಾಗ ಐ ಕ್ಯಾನ್ ಯೂಸ್ ದಿಸ್ ಇಸ್ ಅ ಪ್ರಾಪರ್ ನೌನ್, ರೈಟ್? ದಿಸ್ ಇಸ್ ಅ ಪ್ರಾಪರ್ ನೌನ್. ಆದರೆ ಈ ಒಂದು ಪ್ರಾಪರ್ ನೌನ್ನ ನಾನು ಕಾಮನ್ ನೌನ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಹೆಂಗೆ ಅಂತಂದರೆ ಈ ಒಂದು ಪ್ರಾಪರ್ ನೌನ್ ಮುಖಾಂತರ ಅವರ ಕ್ವಾಲಿಟಿನ ನಾನು ಹೇಳ್ತಾ ಇದ್ದೀನಿ. ಐ ಆಮ್ ಟಾಕಿಂಗ್ ಅಬೌಟ್ ದ ಕ್ವಾಲಿಟಿ, ದಟ್ ಈಸ್ ದ ನೇಚರ್ ಆಫ್ ಡಿಟೆಕ್ಟಿವ್, ಬೀಯಿಂಗ್ ಅ ಡಿಟೆಕ್ಟಿವ್. ಅದನ್ನು ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಸಿಮಿಲರ್ ಇಸ್ ವಿತ್ ದಿಸ್, he is Vikramaditya, known for his fairness. King Vikramaditya is a king. So fairness ಅಂತಂದ್ರೆ ಸಮಾನತೆ, ಸಮಾನವಾಗಿ ಎಲ್ಲರಿಗೂ ಮಾಡುವಂಥದ್ದು, that is fairness. So he is he is a ವಿಕ್ರಮಾದಿತ್ಯ. ಸೊ ವಿಕ್ರಮಾದಿತ್ಯ ಇಸ್ ಅ ಪ್ರಾಪರ್ ನೌನ್. ಪೂರ್ತಿ ಹೆಸರು ಅಲ್ವಾ, ಒಂದು ವ್ಯಕ್ತಿಯ ಹೆಸರು. ಆದರೆ ಇಲ್ಲಿ ನಾನು ಆ ವ್ಯಕ್ತಿಯ ಹೆಸರೇ ಹೇಳ್ತಾ ಇಲ್ಲ. ಹಿಯರ್ ಐ ಆಮ್ ಟಾಕಿಂಗ್ ಅಬೌಟ್ ಹಿಸ್ ಕ್ವಾಲಿಟಿ ಆಫ್ ಟ್ರೀಟಿಂಗ್ ಎವ್ರಿ ಒನ್ ಈಕ್ವಲಿ. ಹಾಗಾಗಿ ಈ ಒಂದು ಪ್ರಾಪರ್ ನೌನ್ ಮುಂಚೆ ನಾನು ಆರ್ಟಿಕಲ್, ಇಂಡೆಫಿನೈಟ್ ಆರ್ಟಿಕಲ್ ಹಾಕ್ತೀನಿ. ಸೊ ದೆನ್ ಇಟ್ ಬಿಕಮ್ಸ್ ಅ ಕಾಮನ್ ನೌನ್. ಕ್ಲಿಯರ್? ಸೊ ಫಾರ್ ದಿಸ್ ವಿ ಆಲ್ಸೋ ಯೂಸ್ ಕಾಮನ್ ನೌನ್. ಓಕೆ, ನೆಕ್ಸ್ಟ್. ಸೊ ಸಿ, ಯೂಶಲಿ ಒಂದು ವ್ಯಕ್ತಿ ಹೆಸರು ಮಧ್ಯೆ ನಾವು ಆರ್ಟಿಕಲ್ಸ್ ಬಳಸಬಾರ್ದು. ಓಕೆ, ಬಟ್ ಇಲ್ಲಿ ಐ ಹ್ಯಾವ್ ಯೂಸ್ಡ್ ಮಿಸ್ಟರ್ ಗುಪ್ತಾ, ಮಿಸ್ಟರ್ ಶರ್ಮಾ ಅಂತ ನಾನು ಬಳಸಿದ್ದೀನಿ. ಇದು ಕರೆಕ್ಟಾ? ಇಟ್ ಈಸ್ ಡೆಫಿನೆಟ್ಲಿ ಕರೆಕ್ಟ್. ಸಿ, ಯಾವಾಗ ನಾನು ಅಥವಾ ಆ್ಯನ್ ಅಂತ ಬಳಸ್ತೀನಿ ಅಂದರೆ ವೆನ್ ಸಮಥಿಂಗ್ ಈಸ್ ನಾಟ್ ಸ್ಪೆಸಿಫಿಕ್. ಸೊ ನನಗೆ ಯಾವ ಸ್ಪೆಸಿಫಿಕ್ ಶರ್ಮಾ ಗೊತ್ತಿಲ್ಲ, ಯಾವ ನನಗೆ ಸ್ಪೆಸಿಫಿಕ್ ಗುಪ್ತಾ ಗೊತ್ತಿಲ್ಲ ಅಂದಾಗ ಐ ಯೂಸ್ ಮಿಸ್ಟರ್ ಗುಪ್ತಾ, ಮಿಸ್ಟರ್ ಶರ್ಮಾ ಅಂತ. ದಟ್ ಮೀನ್ಸ್ ಐ ಡೋಂಟ್ ನೋ ಹೂ ದಟ್ ಸ್ಪೆಸಿಫಿಕ್ ಪರ್ಸನ್ ಇಸ್. ಅನ್ಸ್ಪೆಸಿಫಿಕ್ ಇದ್ದಾರೆ ನನಗೆ. ಸೊ ಯೂಸಿಂಗ್ ಇಸ್ ಕರೆಕ್ಟ್ ಇನ್ ದ್ಯಾಟ್ ಕೇಸ್. ಓಕೆ, ನೆಕ್ಸ್ಟ್. See, these are verbs: visit, swim, talk, drive, taste. These are words. So ಈ ವರ್ಬ್ಗಳ ಮುಂಚೆ ನಾನು ಯಾವಾಗ ಅಂತ ಈ ವರ್ಬ್ನ ಬೇಸಿಕಲಿ ಐ ಆಮ್ ಯೂಸಿಂಗ್ ಟು ಫಾರ್ಮ್ ಅ ನೌನ್ ಅಲ್ವಾ. ಇದನ್ನು ವಿ ಹ್ಯಾವ್ ಸೀನ್ ಇನ್ ದ ಯೆಸ್ಟರ್ಡೇಸ್ ಕ್ಲಾಸ್. ನೆನ್ನೆ ಹಿಂದಿನ ಕ್ಲಾಸಲ್ಲಿ ನಾವು ನೋಡಿದ್ದೀವಿ, ಯಾವಾಗ ಒಂದು ವರ್ಬ್ನ
ನಾನು ಇಫ್ ಐ ಹ್ಯಾವ್ ಟು ಟೇಕ್ ಇಟ್ ಇನ್ ಟರ್ಮ್ಸ್ ಆಫ್ ನೌನ್ ಥರ ಪ್ರೊಜೆಕ್ಟ್ ಮಾಡಬೇಕು ಅಂತಂದರೆ ಗೋ ಫಾರ್ ಅ ಸ್ವಿಮ್. ಸೊ ಡೆಫಿನೆಟ್ಲಿ ದಿಸ್ ಇಸ್ ಅ ಹ್ಯಾಬಿಟ್ ಅಲ್ವಾ, ಇದೊಂದು ಹ್ಯಾಬಿಟ್ ಥರ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಯಾವಾಗ ವರ್ಬ್ಸ್ನ ನಾನು ನೌನ್ಸ್ ಥರ ಯೂಸ್ ಮಾಡಬೇಕು ಅಂದಾಗ ಐ ಯೂಸ್ ಓಕೆ. ಫಾರ್ ಎಕ್ಸಾಂಪಲ್ ಗೋ ಫಾರ್ ಅ ಸ್ವಿಮ್, ಫಾರ್ ಅ ವಿಸಿಟ್, ಫಾರ್ ಅ ಟಾಕ್. ಸೊ ಇದೆಲ್ಲ ವರ್ಬ್ಸೇ, ಆಲ್ ದೀಸ್ ಆರ್ ವರ್ಬ್. ಬಟ್ ನಾನಿಲ್ಲಿ ಹಾಕಿರೋದ್ರಿಂದ ಅದ್ರ ಮೀನಿಂಗೇ ಬದಲಾಗಿದೆ. ದಟ್ ಈಸ್ ಡೆಫಿನೆಟ್ಲಿ ಎಸ್ ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಇಟ್ ಈಸ್ ಅ ವರ್ಬ್, ಆದರೆ ಅದು ನೌನ್ ಆಗಿ ನಾನಿಲ್ಲಿ ಪ್ರೊಜೆಕ್ಟ್ ಮಾಡಿರೋ ಕಾರಣಕ್ಕೆ ನಾನು ಅಂತ ಬಳಸಬೇಕು. ಆರ್ಟಿಕಲ್ಸ್ ಆರ್ ಆಲ್ವೇಸ್ ಯೂಸ್ಡ್ ವಿತ್ ನೌನ್ಸ್. ರಿಮೆಂಬರ್ ದಿಸ್ ಪಾಯಿಂಟ್. ಸೊ ದೀಸ್ ಆರ್ ದಿ ಏರಿಯಾಸ್ ವೇರ್ ವಿ ಯೂಸ್ indefinite article. ಸೊ ಒನ್ ಮೋರ್ ಥಿಂಗ್, ಆಸ್ ಐ ಟೋಲ್ಡ್ ಯು, ಮತ್ತು ಆ್ಯಂಡ್ನ ನಾವು ಯಾವತ್ತೂ ಪ್ಲೂರಲಲ್ಲಿ ಬಳಸಲ್ಲ. ವಿ ಯೂಸ್ ಇಟ್ ಇನ್ ಸಿಂಗ್ಯುಲರ್. ಸಪೋಸ್ ಅದನ್ನು ನಾನು ಪ್ಲೂರಲಲ್ಲಿ ಬಳಸಬೇಕು ಅಂತಂದರೆ ವಿ ಯೂಸ್ ಸಮ್ ಆ್ಯಂಡ್ ಎನಿ. ಸಮ್ ಮತ್ತು ಎನಿ ಮುಖಾಂತರ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಆ ಹಾರ್ಸ್ನ ನಾನು ಸಮ್ ಹಾರ್ಸಸ್ ಅಂತ ಹೇಳ್ಬೋದು, ಅಥವಾ ಎನಿ ಹಾರ್ಸಸ್ ಅಂತ ಕೂಡ ಹೇಳ್ಬೋದು. ಓಕೆ. ಆ್ಯಂಡ್ ಆರೆಂಜ್, ಸೊ ದ್ಯಾಟ್ ವಿಲ್ ಬಿ ಸಮ್ ಆರೆಂಜ್ ಆರ್ ಎನಿ ಆರೆಂಜಸ್. ಸೊ ಸಮ್ ಅಥವಾ ಎನಿ ಆಗಿದಾಗ ಐ ಕ್ಯಾನ್ ಯೂಸ್ ಇಟ್ ಇನ್ ಟರ್ಮ್ಸ್ ಆಫ್ ಪ್ಲೂರಲ್. ಓಕೆ. ಸೊ ರಿಮೆಂಬರ್ ದಿಸ್. ಇದು ತುಂಬ ರೇರ್ ಕೇಸಸಲ್ಲಿ ಎಕ್ಸಾಮಲ್ಲಿ ಕೇಳೋದು, ಬಟ್ ಫಾರ್ ಯೋರ್ ಇನ್ಫಾರ್ಮೇಷನ್ ಗೆಟ್ ಟು ನೋ ದಿಸ್. ಓಕೆ. ಆ್ಯಂಡ್ ಹಿಂದಿನ ಕ್ಲಾಸಲ್ಲಿ ಪ್ರೆಪೋಸಿಷನಲ್ಲಿ ಕೂಡ ನಾವು ನೋಡಿದ್ವಿ, ಮತ್ತು ಆ್ಯಂಡ್ ನಾವು ಎಲ್ಲಿ ಬಳಸ್ತೀವಿ ಅಂದರೆ ಇನ್ ಪ್ಲೇಸ್ ಆಫ್ ಪ್ರೆಪೋಸಿಷನ್ ಇನ್ನ ವೀಕೆಂಡ್ ಫಾರ್ಮಲ್ಲಿ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಹಿ ಅರ್ನ್ಸ್ 50,000 ಮಂತ್ನ ನಾನು ಇನ್ ಅ ಮಂತ್ ಅಂತ ಬರಿಬೋದಲ್ವಾ, ಆದರೆ ಇನ್ನನ್ನ ನಾನು ಬರೆಯೋ ಬದಲು ಬರೀ ಅಂತ ಹಾಕಿದ್ರೆ ದ ಮೀನಿಂಗ್ ವಿಲ್ ಬಿ ಕಂಪ್ಲೀಟ್. Clear? Similarly, we should brush our teeth twice a day. Usually the meaning is in a day. ಒಂದು ದಿನದಲ್ಲಿ ನಾವು 2 ಸತಿ ಬ್ರಷ್ ಮಾಡಬೇಕು, ಬಟ್ ಇನ್ಸ್ಟೆಡ್ ಐ ಕ್ಯಾನ್ ಯೂಸ್ ಅ ಡೇ. ದಟ್ ಗಿವ್ಸ್ ದ ಮೀನಿಂಗ್. ಸೊ ಪ್ರೆಪೋಸಿಷನ್ ಇನ್ನ ನಾವು ಮತ್ತು ಆ್ಯನ್ ಇಂದ ರೀಪ್ಲೇಸ್ ಮಾಡ್ಬೋದು ಇನ್ ದ ವೀಕೆಂಡ್ ಫಾರ್ಮ್, ಆ್ಯಂಡ್ ದಟ್ ಇಸ್ ಆಲ್ಸೋ ಕರೆಕ್ಟ್. ನಾಟ್ ಎವ್ರಿ ಟೈಮ್, ಎಲ್ಲ ಟೈಮಲ್ಲ, ಕೆಲವು ಎಕ್ಸೆಪ್ಷನಲ್ ಕೇಸಸಲ್ಲಿ. So all these things, this was all about indefinite articles. So ಇದರ ಯೂಸೇಜಸ್ ಎಲ್ಲಿ ಮಾಡ್ತೀವಿ, ಯಾವ ವರ್ಡ್ಸ್ ಜೊತೆ ಮಾಡ್ತೀವಿ ಅಂತ ಇವತ್ತು ನೋಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಡಿಫಿನೈಟ್ ಆರ್ಟಿಕಲ್ಸ್ ನೋಡೋಣ, ಅದನ್ನು ಎಲ್ಲಿ ಬಳಸ್ತೀವಿ, ಮತ್ತು ಆರ್ಟಿಕಲ್ಸ್ನ ಎಲ್ಲಿ ಬಳಸಬಾರ್ದು ಅಂತ ಕೂಡ ಮುಂದಿನ ಸೆಷನಲ್ಲಿ ನಾವು ನೋಡೋಣ. ಐ ಹೋಪ್ ಯು ಗೈಸ್ ಹ್ಯಾವ್ ಅಂಡರ್ಸ್ಟುಡ್ ದ ಸೆಷನ್. ಸೊ ದಿಸ್ ವಾಸ್ ಪ್ರಿಟಿ ಸಿಂಪಲ್, ಬಟ್ ನಮಗೆ ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗುವಂಥ ಕೆಲವು ಕಾನ್ಸೆಪ್ಟ್ಸ್ನ ಕೂಡ ಇವತ್ತು ನಾವು ಕಲ್ತ್ಕೊಂಡಿದ್ದೀವಿ. ಐ ಹೋಪ್ ಯು ಗೈಸ್ ವಿಲ್ ಪ್ರಾಕ್ಟೀಸ್ ಇಟ್ ವೆರಿ ವೆಲ್. ಆ್ಯಂಡ್ ಯಾರ್ಯಾರು ಅಪ್ಲೈ ಮಾಡಿಲ್ಲ ಎಕ್ಸಾಮ್ಸ್ಗೆ, ಬೇಗ ಅಪ್ಲೈ ಮಾಡಿ ಓದೋದಕ್ಕೆ ಶುರು ಮಾಡಿ. ನಿಮಗೆ ಹೆಲ್ಪ್ ಆಗಲಿ ಅಂತ ನಮ್ಮ ವೆರಾಂಡಾ ರೇಸ್ ಕಡೆಯಿಂದ ಪ್ರತಿದಿನ 4 ಗಂಟೆಗೆ ಲೈವ್ ಸೆಷನ್ಸ್ ಇರುತ್ತೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಕರೆಂಟ್ ಅಫೇರ್ಸ್, ಫಾಲೋಡ್ ಬೈ ರೀಸನಿಂಗ್, ಆಪ್ಟಿಟ್ಯೂಡ್, ಇಂಗ್ಲೀಷ್, ನಿಮಗೆ ಎಲ್ಲ ಬೇಸಿಕ್ಸಿಂದ ಅಡ್ವಾನ್ಸ್ವರೆಗೂ ನಡೆಯುತ್ತೆ. ಸೊ ಯು ಗೈಸ್ ವಿತೌಟ್ ಎನಿ ಮಿಸ್ ಅಟೆಂಡ್ ಮಾಡಿ, ಬೇಸಿಕ್ಸ್ನ ಸ್ಟ್ರಾಂಗ್ ಮಾಡಿಕೊಂಡು ಮಾಕ್ ಟೆಸ್ಟ್ ಕೊಡಿ. ಸೊ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು ಬೂಸ್ಟ್ ಯುವರ್ ಸ್ಕೋರ್ಸ್ ಇನ್ ದಿ ಎಕ್ಸಾಮಿನೇಷನ್. ಥ್ಯಾಂಕ್ ಯು.